ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ ಚತುರ್ಥ ಸ್ತೋತ್ರದಲ್ಲಿ 6ನೇ ಶ್ಲೋಕ. ಸಹಿ ವಿಶ್ವಸೃಜೋ ವಿಭೂಷಂ ಭೂಪುರಂದರ ಸೂರ್ಯಮುಖಾನಪರಾನಮರಾನ್ ಸೃಜತೀಡ್ಯತಮೋವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸುಧಿಯಾ. ಸಹ ಹಿ ವಿಶ್ವಸೃಜಃ ವಿಭೂಷಂ ಭೂಪುರಂದರ ಸೂರ್ಯಮುಖಾನ್ ಅಪರಾನ್ ಅಮರಾನ್ ಸೃಜತಿ ಈಡ್ಯತಮಃ ಅವತಿ ಹಂತಿ ನಿಜಂ ಪದಂ ಆಪಯತಿ ಪ್ರಣತಾನ್ ಸುಧಿಯಾ. ಹಾಗೆ ಅಂತ ಶ್ರೀ ವಿಶ್ವತಾರಿಕೆಯನ್ನು ಕೊಡ್ತಾ ಇದ್ದಾರೆ. ಇದಾನಿಂ ಹರಿರೇವ ಉಪಾಸ್ಯತ್ವ ಹೇತುಭೂತ ಸೃಷ್ಟ್ಯಾದಿ ಕರ್ತೃತ್ವೇನ ಹರಿಂ ಸ್ತೌತಿ. ಹಾಗೆ ಅಂತ ಪರಮಾತ್ಮ ಅವನೊಬ್ಬನೇ ಉಪಾಸ್ಯತ್ವ ಹೇತುಭೂತ, ನಾವು ಉಪಾಸನೆ ಮಾಡಲಿಕ್ಕೆ ಕಾರಣೀಭೂತವಾದದ್ದು ಯಾವುದು? ಸೃಷ್ಟ್ಯಾದಿ ಕರ್ತೃತ್ವ. ಆ ಸೃಷ್ಟ್ಯಾದಿ ಕರ್ತೃ ಯಾರಾಗಿದ್ದಾರೋ ಅವರನ್ನೇ ನಾವು ಸ್ತೋತ್ರ ಮಾಡಬೇಕು. ಯಾಕೆ? ನಮ್ಮನ್ನ ಈ ಜಗತ್ತಿಗೆ ಸೃಷ್ಟಿ ಮಾಡಿ, ಸಂರಕ್ಷಣೆ ಮಾಡಿ, ಲಯ ಮಾಡಿ, ಜ್ಞಾನ ಕೊಟ್ಟು, ಮೋಕ್ಷವನ್ನು ಕೊಟ್ಟು ಅನುಗ್ರಹಿಸತಕ್ಕ ಶಕ್ತಿ ಆ ಪರಶಕ್ತಿ. ಆ ಪರಮಾತ್ಮ, ಆ ಪರಶಕ್ತಿ ಪರಮಾತ್ಮನೇ, ಶ್ರೀಹರಿಯೇ. ಹಾಗೆ ಅಂತ ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಹೀತಿ ಈಡ್ಯತಮಃ. ಈಡ್ಯ ಅಂದ್ರೆ ಸ್ತುತ್ಯ ಅಂತ ಅರ್ಥ. ಸ್ತೋತ್ರ ಮಾಡಲು ಯೋಗ್ಯನಾದವ ಅಂತ ಅರ್ಥ. ಪರಮಾತ್ಮ ಏನಾಗಿದ್ದಾನೆ? ಸ್ತುತ್ಯ. ಪರಮಾತ್ಮ ಸ್ತುತ್ಯ ಅಂತ ಆದ ಮೇಲೆ ಬೇರೆಯವರು ಸ್ತುತ್ಯರಲ್ಲ ಅಂತ ಆಗ್ತದೆ. ಆದರೆ ಹಾಗರ್ಥ ಇಲ್ಲ. ಬೇರೆಯವರು ಕೂಡ, ತಂದೆ ತಾಯಿಯರು, ಗುರುಗಳು, ಅತಿಥಿಗಳು ಎಲ್ಲರೂ ಕೂಡ ಅವರಲ್ಲಿರುವ ಗುಣವನ್ನು ನೋಡಿ ನಾವು ಅವರನ್ನ ಸ್ತೋತ್ರ ಮಾಡಲೇಬೇಕು. ಸ್ತುತ್ಯ. ಆದ್ರೆ ಆ ಗುಣಗಳು ಅದೇನು ನಾವು ಕಾಣ್ತೀವಿ ಅದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಅವರಲ್ಲಿದೆ. ಅದರಿಂದ ಯಾರೇ ಇರಲಿ, ದೇವತೆಗಳು, ಋಷಿಗಳು, ತಂದೆ ತಾಯಿಯರು, ಅವರಲ್ಲಿರುವ ಗುಣಗಳಿಗೆ ಮುಖ್ಯ ಕಾರಣ ಅಂದ್ರೆ ಅದು ಪರಮಾತ್ಮನೇ. ಅದರಿಂದ ಆ ಗುಣವನ್ನ ನಾವು ಸ್ತೋತ್ರ ಮಾಡಿದ್ರೆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಹಾಗೆ. ಆದರೂ ಕೂಡ ಎಲ್ಲರೂ ಸ್ತುತ್ಯರಾದ್ರಲ್ಲ. ಹಾಗೆ ಅಂದ್ರೆ ಅದಕ್ಕೆ ಆಚಾರ್ಯರು ಹೇಳಿದ್ರು ಈಡ್ಯತಮ. ಹಾಗೆ ಅಂತ ಸೂಪರ್ಲೇಟಿವ್ ಅಂತ ಹೇಳ್ತಾರೆ ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ. ಆ ರೀತಿಯಾಗಿ ಪರಮಾತ್ಮ ಈಡ್ಯತಮ ಅತಿಶಯೇನ ಸ್ತುತ್ಯ ಸಹ ಹರಿಹಿ ಅಂತ ಶ್ರೀಹರಿ. ವಿಶ್ವಂ ಸೃಜಂತೀತಿ ವಿಶ್ವಸೃಜ. ವಿಶ್ವವನ್ನ ಸೃಷ್ಟಿ ಮಾಡ್ತಾನೆ, ಅದರಿಂದ ಅವನಿಗೆ ವಿಶ್ವಸೃಜ ಅಂತ ಹೆಸರು. ವಿಶ್ವಸೃಜಾನ್, ಜಗತ್ತನ್ನು ಸೃಷ್ಟಿ ಮಾಡತಕ್ಕ ಅನೇಕ ದೇವತೆಗಳು ಇದ್ದಾರೆ. ಆದರೆ ಮುಖ್ಯವಾಗಿ ಸೃಷ್ಟಿ ಮಾಡುವ ಪರಮಾತ್ಮನೇ. ಆದರೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಸೃಷ್ಟಿ ಮಾಡತಕ್ಕವರು ಯಾರು? ಆ ದೊಡ್ಡ ಲಿಸ್ಟ್ ಆಯ್ತು ನೋಡಿ. ವಿಭೂ. ವಿಭೂ ಆಗಂದ್ರೆ ಸರ್ವಸಮರ್ಥರಾದ ಬ್ರಹ್ಮದೇವರು ಅಂತ ಅರ್ಥ. ವಿಭೂ. ಶಂಭೂ ಹಾಗೆಂದ್ರೆ ರುದ್ರದೇವರು. ಬ್ರಹ್ಮದೇವರು, ರುದ್ರದೇವರು. ಪುರಂದರ. ಪುರಂದರ ಅಂದ್ರೆ ಇಂದ್ರದೇವರು. ಸೂರ್ಯ ಮುಖಾನ್, ಸೂರ್ಯ ಮೊದಲಾದ. ಅಪರಾನ್ ಅಮರಾನ್, ಅಪರಾನ್ ಇವರೇ ಮೊದಲಾದ, ಸೂರ್ಯನೇ ಮೊದಲಾದ ದೇವತೆಗಳು. ಇನ್ನು ಅಪರಾನ್ ದೇವತಾ ಗಣದಿಂದ ಬೇರೆಯಾದವರು ಯಾರು? ಋಷಿ, ಗಂಧರ್ವರು, ಮನುಷ್ಯರು. ಇವರೆಲ್ಲರೂ ಕೂಡ, ಈ ಎಲ್ಲರನ್ನು ಕೂಡ ಸೃಜತಿ ಅವತಿ ಹಂತಿ. ಕಲ್ಪಗಳಲ್ಲಿ ಅವರನ್ನೆಲ್ಲ ಸೃಷ್ಟಿ ಮಾಡ್ತಾನೆ, ಅವತಿ ಪಾಲನೆ ಮಾಡ್ತಾನೆ, ಹಂತಿ ಆಯುಷ್ಯ ಮುಗಿದಾಗ ಅಥವಾ ಪ್ರಳಯ ಕಾಲ ಬಂದಾಗ ಅವರನ್ನೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ಮತ್ತು ಸುಧಿಯ ಪ್ರಣತಾನ್ ನಿಜಂ ಪದಂ ಮೋಕ್ಷಂ ಆಪಯತಿ ಅಂತ ಅರ್ಥ. ಯಾರು? ಸುಧಿಯ. ಧೀ ಅಂದ್ರೆ ಬುದ್ಧಿ ಅಂತ ಅರ್ಥ. ಸಮ್ಯಕ್ ಜ್ಞಾನೇನ ಸಮೀಚೀನಯ ಭಗವದೇಕ ನಿಷ್ಠ ಬುದ್ಧಿಯ ಅಂತ ಅರ್ಥ. ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಯಾರಿದ್ದಾರೆ? ಪ್ರಣತಾನ್, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ದೇವರಿಗೆ ನಮಸ್ಕಾರ ಮಾಡ್ತಾರೆ ನೋಡಿ. ಶರಣಾಗತಾನ್ ಭಕ್ತಾನ್, ಯಾರು ಪರಮಾತ್ಮನಿಗೆ ಶರಣು ಹೊಂದುತ್ತಾರಲ್ಲ ಅಂತ ಭಕ್ತರಿಗೆ ಪರಮಾತ್ಮ ಏನ್ ಮಾಡ್ತಾನೆ? ಹಾಗೆಂದ್ರೆ ನಿಜಂ ಪದಂ ಸಾಲೋಕ್ಯಾದಿ ಲಕ್ಷಣಂ ಮೋಕ್ಷಂ
ಆಪಯತಿ ಗಮಯತಿ ಹೋಗುವಂತೆ ಪಡೆಯುವಂತೆ ಮಾಡ್ತಾನೆ. ಅತಃ ಪರಮೋದಾರಂ ಸರ್ವಜಗತ್ ಉತ್ಪತ್ತ್ಯಾದಿ ಹೇತುಂ ಹರಿಂ ಉಪಾಸ್ವ ಇತಿ ಪೂರ್ವೇನ ಅನ್ವಯ. ಅದರಿಂದ ಏನಾಯ್ತು, ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರವನ್ನೆಲ್ಲ ಮಾಡ್ತಾನೆ, ಇಟ್ಕೊಂಡು ನಾವೇನ್ ಮಾಡ್ಲಿ, ನಾವು ಸೇರಿದ್ದೀವಿ ಜಗತ್ತಿನಲ್ಲಿ ಹಾಗೆ ಅಂತ ಹೇಳಿದ್ರೆ, ಇಷ್ಟು ಗೊತ್ತಾದ ಮೇಲೆ ಏನ್ ಮಾಡಬೇಕು, ಆ ಪರಮಾತ್ಮನಿಂದ ನಾವು ಎಷ್ಟು ಉಪಕಾರವನ್ನ ಪಡೆದಿದ್ದೇವೆ ಅಂತ ಚಿಂತನೆ ಮಾಡಿ ಪರಮ ಉದಾರಶಾಲಿಯಾದ ಆ ಪರಮಾತ್ಮ ಸರ್ವಜಗದುತ್ಪತ್ತಿಯಾದಿ ಹೇತುಂ, ಎಲ್ಲಾ ಜಗತ್ತಿಗೂ ಕೂಡ ಉತ್ಪತ್ತಿಯಾದಿಗಳನ್ನ ಕೊಡತಕ್ಕವನಾದ ಆ ಪರಮಾತ್ಮನನ್ನ ಉಪಾಸನೆ ಮಾಡು. ಅಂದ್ರೆ ಆ ಪರಮಾತ್ಮನ ಕುರಿತಾದ ವಿಚಾರವನ್ನ ಶ್ರವಣ ಮನನ, ಆ ಪರಮಾತ್ಮನ ರೂಪಗಳನ್ನ ಧ್ಯಾನ ಮಾಡು ಅಂತ ಅರ್ಥ. ಹರಿಂ ಉಪಾಸ್ವ ಹಿಂದೆ ಹೇಳಿದ್ರು, ಅದನ್ನ ಇಟ್ಕೋಬೇಕು. ಹಿ ಅಂತ ಇದೆ ನೋಡಿ, ಸಹಿ ವಿಶ್ವ ಸೃಜೋಂಬ, ಅದರಲ್ಲಿ ಹಿ ಅಂತ ಒಂದು ಪದ ಇದೆ. ಹಿ ಎಂಬ ಶಬ್ದ ಏನ್ ಹೇಳುತ್ತದೆ ಹಾಗೆಂದ್ರ ಪ್ರಸಿದ್ಧ ಅಂತ ಅರ್ಥ. ಅಲ್ಲ, ಪರಮಾತ್ಮ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅಂತ ಹೇಳ್ತೀರಿ, ಎಲ್ಲಿದೆ ಪ್ರಮಾಣ ಅದಕ್ಕೆ ಹಾಗೆ ಅಂತ ಕೇಳಿದ್ರೆ ಅದನ್ನ ಹಿ ಅಂತ ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಇದು ಪ್ರಸಿದ್ಧಪ್ಪ ಹಾಗೆ. ಎಲ್ಲಿ ಪ್ರಸಿದ್ಧ? ವೇದಾದಿಗಳಲ್ಲಿ ಶ್ರುತಿ ಪ್ರಸಿದ್ಧಂ ಅಂತ ಹೇಳ್ತಾರೆ. ವೇದಾದಿಗಳಲ್ಲಿ ಪ್ರಸಿದ್ಧವಾಗಿದೆ ನೋಡಿ. ಏಕಃ ಪುರಸ್ತಾದ್ಯ ಇದಂ ಬಭೂವ ಯತೋ ಬಭೂವ ಭುವನಸ್ಯ ಗೋಪಾಃ ಯಮಪ್ಯೇತಿ ಭುವನಂ ಸಾಂಪರಾಯೇ ಸನೋ ಹರೇರ್ ಘೃತಮಿಹಾಯುಷೇತ್ತು ದೇವಃ ಹಾಗೆ ಅಂತ ಈ ಶ್ಲೋಕ ಪರಮಾತ್ಮನೇ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಕೂಡ ಮಾಡ್ತಾನೆ ಅಂತ ಹರಿ ಶಬ್ದ ಸ್ಪಷ್ಟ ಇದೆ ನೋಡಿ. ಹರಿಯೇ ಮಾಡೋದು ಹಾಗೆ ಅಂತ. ಇನ್ನೊಂದು ಶ್ರುತಿಯನ್ನು ಕೂಡ ವಿಶ್ವಪತಿ ತೀರ್ಥರು ಗುರುಗಳು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿಸಂವಿಶಂತಿ ಇತ್ಯಾದಿ. ಅದೇ ಅರ್ಥ, ಪರಮಾತ್ಮನೇ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡ್ತಾನೆ ಅಂತ ಅದು ಉಪನಿಷತ್ತಿನ ಒಂದು ಪ್ರಮೇಯ. ಈ ರೀತಿಯಾಗಿ ಪರಮಾತ್ಮನೇ ಸೃಷ್ಟಿ ಸ್ಥಿತಿ ಸಂಹಾರ ಕರ್ತೃವಾಗಿದ್ದಾನೆ. ಅದರಿಂದ ಶ್ರೀ ಹರಿಯನ್ನೇ ಉಪಾಸನೆ ಮಾಡಬೇಕು ಎಂಬ ಅದರಲ್ಲಿ ಶ್ರುತಿ ಪ್ರಸಿದ್ಧಿ ಇದೆ. ಅದರಿಂದ ಪರಮಾತ್ಮನನ್ನು ಉಪಾಸನೆ ಮಾಡ್ರಿ ಅಂತ ಶಿಷ್ಯರಿಗೆ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು ಉಪದೇಶ ಮಾಡಿ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಿದ್ದಾರೆ ಅಂತ ಅರ್ಥ. ಮುಂದಿನದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.